ಸ್ನೇಹಿತರೆ, ಒಂದು ಅನಾದಿ ಕಾಲ ಅವಿದ್ಯಾವಂತರೇ ತುಂಬಿ ತುಳುಕುತ್ತಿದ್ದಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಒಂದು 4-6 ಜನ ರಾಜರ ರೀತಿ ಆಡಳಿತವನ್ನ ಮಾಡ್ತಾ ಇರ್ತಾರೆ. ಇಲ್ಲಿಗೂ ಈ ರಾಜರ ಆಡಳಿತ ನಡೆಸ್ತಾ ಇರ್ತದಲ್ಲ, ಇಂಥ ಜಾಗಕ್ಕೆ ಇನ್ನೊಂದು 2-3 ಜನ ರಾಜರುಗಳು ಸೇರ್ಕೊಂಡು ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಬರ್ತಾರೆ. ಈ ಸಾಮ್ರಾಜ್ಯವನ್ನ ಕಟ್ಟೋದಿಕ್ಕೆ ಬಳಕೆನ ಯಾರು ಮಾಡ್ಕೋಬೇಕು? ಈಗ ರಾಜ ಅಂತ ಇದ್ದ ಮೇಲೆ ಕೆಳಗಡೆ ರಾಜನ್ನ ಹೊಗಳಭಟ್ರು, ರಾಜರ ಆಸ್ಥಾನದಲ್ಲಿ ಕೆಲಸ ಮಾಡೋದಕ್ಕೆ ವ್ಯಕ್ತಿಗಳು, ಇವರೆಲ್ಲರೂ ಕೂಡ ಬೇಕಾಗುತ್ತಲ್ವಾ. ಆಗ ಈ ಏನು ಅನಕ್ಷರಸ್ಥರು, ಹಕ್ಕಿಪಿಕ್ಕರು ಮತ್ತು ಬಡತನದಲ್ಲಿರ್ತಕ್ಕಂಥವರು, ಹೀಗೆ ಹಲವಾರು ಜನಾಂಗಕ್ಕೆ ಸೇರಿದಂತಹ ಮನುಷ್ಯರನ್ನ ತಾವುಗಳು ನೋಡಿರ್ತೀರ. ಈ ಸಾಮ್ರಾಜ್ಯ ಕಟ್ಟುವ ಕನಸನ್ನ ಕಟ್ಟಿಕೊಂಡಂಥವ್ರು ಬಂದು ಫಸ್ಟು ಬಳಕೆ ಮಾಡೋದೇ ಇಂಥವ್ರನ್ನ. ನೀವು ನಮ್ಮ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಂಡು ನಮ್ಮ ಸಾಮ್ರಾಜ್ಯದ ಕಿರೀಟವನ್ನ ನೀವು ಮೇಲಕ್ಕೆ ಪತಾಕೆಯನ್ನ ಆರಿಸಿದ್ರೆ ಆ ಸಾಮ್ರಾಜ್ಯದಲ್ಲಿ ನಿಮಗೂ ಪಾಲಿರುತ್ತೆ ಅನ್ನುವಂತಹ ಕೆಲವು ಸಭೆಗಳಲ್ಲಿ ಆಶ್ವಾಸನೆಗಳನ್ನ ಕೊಡ್ತಾರೆ. ಈ ಆಶ್ವಾಸನೆಗಳನ್ನ ನಂಬಿದಂತಹ ಆ ಏನು ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಗಳು ಅಂದ್ರೆ ಅನಕ್ಷರಸ್ಥರು ಇರ್ತಾರೆ, ಅವ್ರ ಗ್ಯಾಂಗ್ಗೆ ಹೋಗಿ ಎಲ್ರಿಗೂ ಕೂಡ ಹೇಳ್ತಾರೆ, ನಮಗೊಬ್ರು ಹೊಸ ರಾಜರು ಸಿಕ್ಕಿದ್ದಾರೆ. ಈ ರಾಜರು ಹೇಗೆ ಅಂತಂದ್ರೆ, ಅವರ ಆಸ್ಥಾನ ಮೇಲೆ ಪತಾಕೆಯನ್ನ ಆರಿಸಿದಂಥ ಸಂದರ್ಭದಲ್ಲಿ ಆ ಸಂಸ್ಥಾನದಲ್ಲಿ ನಮಗೂ ಕೂಡ ಕೆಲಸ ಕಾರ್ಯಗಳನ್ನ ಕೊಡ್ತಾರೆ. ನಾವು ಈ ಕೆಲಸ ಕಾರ್ಯಗಳನ್ನ ಮಾಡೋದನ್ನ ಬಿಟ್ಟು ಮುಂದೊಂದು ದಿನ ಆ ರಾಜನ ಹಿಂದೆ ಹೋದ್ರೆ ನಮಗೂ ಕೂಡ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಆಸೆ ಪಟ್ಟು ಬೇರೆ ಆಸ್ಥಾನದಲ್ಲಿ ಇದ್ದಂಥವ್ರನ್ನ, ಇವರ ಹಿಂದೆ ಇದ್ದಂಥವ್ರನ್ನ ಎಲ್ಲವ್ರನ್ನೂ ಕರ್ಕೊಂಬಂದು ಆ ಸ್ಥಾನದಲ್ಲಿ ಸೇರ್ಪಡೆಗೊಳ್ಬಿಡ್ತಾರೆ. ಈ ಸೇರ್ಪಡೆಗೊಂಡಂತಹ ಜನಗಳನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಂತಹ ಒಬ್ಬ ರಾಜ ತನ್ನ ಆಸ್ಥಾನವನ್ನ ಯಾವ ಲೆವೆಲ್ಗೆ ತಗೊಂಡೋಗ್ತಾನೆ ಅಂದ್ರೆ, ಇನ್ನು ಉಳಿದಂತಹ ರಾಜರು ಇದುವರೆಗೂ ಕೂಡ ಆಸ್ಥಾನವನ್ನ ಕಟ್ಟಿ ಮೆರೆಸಿರ್ತಾರಲ್ಲ, ಅವ್ರುಗಳೇ ಆಶ್ಚರ್ಯ ಪಡಬೇಕು, ಈಗೂ ಕೂಡ ಒಂದು ಸಾಮ್ರಾಜ್ಯವನ್ನ ನಾವು ಕಟ್ಟಬಹುದಾಗಿತ್ತಾ ಅನ್ನುವಷ್ಟು ಮಟ್ಟಕ್ಕೆ ಸಾಮ್ರಾಜ್ಯವನ್ನ ಕಟ್ತಾನೆ. ವಿಜಯ ಪತಾಕೆಯನ್ನ ಮೇಲೆ ಕಟ್ಟುವ ಸಂದರ್ಭದಲ್ಲಿ ಕೆಳಗಡೆ ಕಾಯ್ತಾ ಇದ್ದಂಥವ್ರಿಗೆ ಆಸೆ ಚಿಗುರೊಡೆಯುತ್ತೆ, ಈ ಆಸ್ಥಾನದಲ್ಲಿ ನಮಗೂ ಒಂದು ಸ್ಥಾನ ಸಿಕ್ಕಬಹುದು ಅಂತ. ಆದರೆ ತನ್ನ ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ಬಳಕೆ ಮಾಡಿಕೊಂಡಂತಹ ವ್ಯಕ್ತಿಗಳನ್ನ ಮುಂದೊಂದು ದಿನ ತನ್ನ ಕಾಲು ಕೆಳಗೆ ಹಾಕೊಂಡು ತುಳಿತಾನೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿದ್ದು, ರಾಜನಾಗೋದಕ್ಕೆ ಯೋಗ್ಯತೆ ಇದೆಯಾ ಅನ್ನುವಂತಹ ಒಂದು ಪದವನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಅದರ ಜೊತೆಯಲ್ಲಿ ಈ ರಾಜರ ಆಡಳಿತದ, ಈ ಸಾಮ್ರಾಜ್ಯದ ಮುಂದಿನ ಯೋಜನೆಗಳೇನು, ಇದರಿಂದ ಮುಂದಿನ ನಮ್ಮ ಭವಿಷ್ಯವೇನು ಅಂತ ಯಾರೂ ಕೂಡ ಅಲ್ಲಿ ಪ್ರಶ್ನೆ ಮಾಡೋದಿಲ್ಲ. ಮುಂದೆ ಹೋಗ್ತಾ 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 ಯಾವಾಗ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಈಗ ಆಸ್ಥಾನಕ್ಕೆ ಸೇರ್ಕೊಂಡ್ಮೇಲೆ ಆಸ್ಥಾನದ ಆಡಳಿತ ವರ್ಗ ಅವರು ಮಾಡುವಂತಹ ರೂಪರೇಷೆಗಳು, ಯುದ್ಧಕ್ಕೆ ಇನ್ನೊಂದು ಆಸ್ಥಾನದ ಮೇಲೆ ಯುದ್ಧಕ್ಕೆ ನಿಂತಹ ಸಂದರ್ಭದಲ್ಲಿ ಯಾವ ಶಸ್ತ್ರಾಭ್ಯಾಸಗಳು, ಇವೆಲ್ಲವನ್ನು ಪರಿಣಿತಿ ಪಡೆದಂಥವರು ಪ್ರಶ್ನೆ ಮಾಡೋದಕ್ಕೆ ನಿಂತ್ಕೊಳ್ತಾರೆ ಮುಂದೆ. ಏಕೆಂದರೆ ಒಂದು ಆಸ್ಥಾನವನ್ನು ಕಾಪಾಡಬೇಕಾದ್ದು ಎಷ್ಟು ಸುರಕ್ಷಿತವಾದಂತಹ ಆಯಾ ಕಟ್ಟಿನ ಜಾಗಗಳಲ್ಲಿ ರಾಜರು ತಮ್ಮ ರಾಜಭಟ್ರು ಅಂದರೆ ತಮ್ಮ ಹೊಗಳು ಭಟ್ರುಗಳನ್ನೇ ಇಟ್ಕೊಂಡು, ಈಗ ಉದಾಹರಣೆಗೆ 7 ದಿಕ್ಕಿನ 7 ಬಾಕಲುಗಳಿರುತ್ತೆ ಅಂತ ಅಂದ್ಕೊಳ್ಳಿ.
ಏಳು ಬಾಗಿಲಲ್ಲೂ ರಾಜ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ತನ್ನ ಹೊಗಳು ಭಟ್ರನ್ನೇ ಅಲ್ಲಿ ಇಟ್ಕೋಬೇಕಾಗುತ್ತೆ. ಏಕೆಂದ್ರೆ ಅಲ್ಲಿ ಹೊಗಳು ಭಟ್ರುಗಳು, ಅಲ್ಲಿ ಆ ಸಂಸ್ಥಾನವನ್ನ ಕಾಪಾಡುವಂತಹ ಹೊಗಳು ಭಟ್ರುಗಳು ಇಲ್ಲ ಅಂದ್ರೆ ಹೊರಗಡೆ ಇರ್ತಕ್ಕಂತಹ ಸೇನಾನಿಗಳು ನೇರವಾಗಿ ಒಳಗೆ ಹೋಗ್ಬಿಡ್ತಾರೆ. ಹಾಗಾಗಿ ತುಂಬಾ ಅದ್ಭುತವಾಗಿ, ಅಂದ್ರೆ ನೋಡಿ, ಇದೇ ಜನನ ಬಳಕೆ ಮಾಡಿಕೊಂಡು ಸಾಮ್ರಾಜ್ಯಗಳು ಕಟ್ಟಿದಂಥವ್ರನ್ನ ಮೀರಿ ನಿಲ್ಲಿಸುವಷ್ಟು ಮಟ್ಟಕ್ಕೆ ಸಾಮ್ರಾಜ್ಯವನ್ನ ಕಟ್ಟುವಷ್ಟು ಟ್ಯಾಲೆಂಟೆಡ್ನ ಬಳಸಿ ಅನಕ್ಷರಸ್ಥರನ್ನ ಬಳಕೆ ಮಾಡಿಕೊಂಡು ಒಂದು ಸಾಮ್ರಾಜ್ಯವನ್ನ ಕಟ್ಟೋದಿದೆಯಲ್ಲ, ಇದು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ಸ್. ಅಂದ್ರೆ ಇದು ಎಲ್ರಿಗೂ ಕೂಡ ಬರೋದಿಲ್ಲ, ಒಬ್ರಿಗೆ ಬರುತ್ತೆ. ಅವರು ಒಬ್ರು ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಆದ್ರೆ ರಾಜರು ಮಾತ್ರ ರಾಜ್ಯಾತಿಥ್ಯದಲ್ಲಿ ಬಾಳಗಿ ಬದುಕ್ತಾ ಇದ್ದಾರೆ. ಬಿಟ್ಬಿಟ್ರೆ ಆಸೆಯ ಕವಲೊಡೆದು ನನ್ನ ಭವಿಷ್ಯ ಸುಂದರವಾಗುತ್ತೆ ಅಂತ ಹೋದಂಥವರು ಇವತ್ತು ಕೂಡ ಅದೇ ಕೆಲಸ, ಅದೇ ಸಾಮ್ರಾಜ್ಯವನ್ನ ನೋಡಿಕೊಂಡು ಅವರು ಮಾಡಿದ್ದೇ ಸರಿ ಅನ್ನುವಷ್ಟು ಮಟ್ಟಕ್ಕೆ ಹಿಡಿತದಲ್ಲಿ ಇಟ್ಕೊಂಡು ಸಾಮ್ರಾಜ್ಯವನ್ನ ನಡೆಸೋದಿದೆಯಲ್ಲ, ಅದನ್ನ ಕಲಿಬೇಕ್ರಿ. ಅದನ್ನ ಕಲ್ತ್ರೇನೆ ಮಾತ್ರನೇ ಎಲ್ಲ ಸಾಧ್ಯವಾಗ್ತಕ್ಕಂಥದ್ದು. ಆದರೂ ಹಲವಾರು ಜಾಗಗಳಲ್ಲಿ, ಹಲವಾರು ಯುದ್ಧಗಳಲ್ಲಿ ನಾವುಗಳು ನೋಡಿದೀವಿ, ಕೊನೆಗೊಂದು ದಿನ ರಾಜರ ಆಸ್ಥಾನಗಳು ಹಾಳಾಗಬೇಕು, ರಾಜರ ಸಾಮ್ರಾಜ್ಯಗಳು ಅಂತಿಮವಾಗಬೇಕು ಅಂತಂದ್ರೆ ಅಲ್ಲಿರುವಂತಹ ಜನಗಳೇ ತಿರುಗಿ ಬಿದ್ದಾಗಲೇ ಇಂತಹ ಸಾಮ್ರಾಜ್ಯಗಳು ಹಾಳಾಗಿದ್ದನ್ನು ಕೂಡ ಹಲವಾರು ಇತಿಹಾಸಗಳಲ್ಲಿ ಓದಿದ್ದೀವಿ. ಹಾಗಾಗಿ ಈ ಅಕ್ಷರಸ್ಥ ಮತ್ತು ಅನಕ್ಷರಸ್ಥ ಎನ್ನುವಂತಹ ಒಂದು ಮಧ್ಯದ ಸೆಂಟ್ರ್ ಗೋಡೆ ಏನಿದೆ, ಈ ಗೋಡೆಯ ಕವಲು ಒಡೆದಾಗ ಮಾತ್ರನೇ ಎಲ್ಲರೂ ಕೂಡ ಸಮಾನತೆಯಿಂದ ಬದುಕೋದಕ್ಕೆ ಸಾಧ್ಯವಾಗುತ್ತೆ ವಿನಃ ಈ ಸೆಂಟರ್ನಲ್ಲಿ ಗೋಡೆ ಇರುವವರೆಗೂ ಕೂಡ ನೀವು ಬಡತನದಲ್ಲೇ ಇರ್ತೀರಾ, ಸಿರಿವಂತರು ಸಿರಿತನದಲ್ಲೇ ಇರ್ತಾರೆ. ಆದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದರೂ ಕೂಡ ನಾವು ಹಾಕುವಂತಹ ಒಂದು ಮತ ನಮ್ಮನ್ನು 5 ವರ್ಷ ಏನು ಮಾಡುತ್ತೆ ಅಂತಕ್ಕಂಥದ್ದನ್ನ ನಿರೀಕ್ಷೆನ ಹುಟ್ಟಿ ಹಾಕುತ್ತಲ್ವ. ಅದೇ ಥರನೇ ಈ ಬಡತನ ಅನ್ನುವಂಥದ್ದನ್ನ ಬಳಕೆ ಮಾಡ್ಕೊಂಡು ಬೆಳೆದವರು ಕೂಡ ತುಂಬ ಜನ ಇದ್ದಾರೆ. ರಾಜರ ರೀತಿ ಜಗತ್ತನ್ನ ಅನುಭವಿಸುವವರು ಕೂಡ ಇದ್ದಾರೆ. ಆದರೆ ಬಡವನಾಗೇ ಸಾಯ್ತಾ ಇದ್ದಾನೆ. ಬಡವ ಪ್ರಶ್ನೆ ಮಾಡಿದರೆ ಎಲ್ಲಿಗೂ ಕೂಡ ತಲುಪೋದಿಲ್ಲ. ಹಾಗಾಗಿ ಬಡವನ ನೇತೃತ್ವವನ್ನು ವಹಿಸಿದವರು ಬಡವನನ್ನ ತುಳಿದು ಶ್ರೀಮಂತಿಕೆಯಲ್ಲಿರ್ತಾರೆ, ಬಡವನಾಗೇ ಇರ್ತಾನೆ.